ನಾನು ತುಂಬ ಚಿಕ್ಕವನಿದ್ದಾಗ ನೋಡಿದ ಮೂವಿ ಎರಡು ರೇಖೆಗಳು. ಈ ಮೂವಿ ಕಾನ್ಸೆಪ್ಟ್ ಏನಂದರೆ, ಒಂದು ದೊಡ್ಡ ರೇಖೆ ಇರುತ್ತೆ, ಒಂದು ಸಣ್ಣ ರೇಖೆ. ಈ ದೊಡ್ಡವರು ಶಕ್ತಿಶಾಲಿ ಇರೋರು, ಬಲಶಾಲಿಗಳು ಇವ್ರನ್ನ ತುಳಿತಾನೇ ಇರ್ತಾರೆ ಸಣ್ಣವ್ರನ್ನ. ಅವಮಾನ ಮಾಡ್ತಾರೆ, ನೋವು ಕೊಡ್ತಾರೆ, ಆಯಿತಾ. ಈ ಸಣ್ಣವರು ತನಗೆ ಆಗಿರೋ ಅವಮಾನದ ಮೇಲೆ ಫೋಕಸ್ ಮಾಡಿ, ನೋವು ಮೇಲೆ ಫೋಕಸ್ ಮಾಡಿ ರಿಯಾಕ್ಟ್ ಮಾಡಿದರೆ ಇವ್ರ ಜೊತೆ ಜಗಳ ಆಡಿಕೊಂಡು ಎರಡೂ ಇಲ್ಲೇ ಇದ್ಬಿಡ್ತಿದ್ರು, ಸಣ್ಣವರಾಗೇ ಇದ್ಬಿಡ್ತಿದ್ರು. ಆದರೆ ಈ ಸಣ್ಣ ರೇಖೆ ಏನು ಮಾಡುತ್ತೆ, ಇದನ್ನೆಲ್ಲ ಬಿಟ್ಬಿಟ್ಟು ತನ್ನ ತನ್ನ ಮೇಲೆ ಫೋಕಸ್ ಮಾಡುತ್ತೆ. ಮಾಡಿ ಬೆಳೀತಾ 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 ಹೋಗುತ್ತೆ, ತುಂಬ ಎತ್ತರಕ್ಕೆ ಬೆಳೆದ್ಬಿಡುತ್ತೆ. ಆಗ ಈ ದೊಡ್ಡದ ರೇಖೆ ಅವತ್ತೇನು ದೊಡ್ಡದಾಗಿತ್ತಲ್ಲ, ಅದು ಇವತ್ತು ಸಣ್ಣದಾಗಿ ಹೋಗ್ಬಿಡುತ್ತೆ ಆಟೋಮೆಟಿಕ್ಕಾಗಿ. ನಮ್ಮನ್ನು ಯಾರಾದರೂ ತುಳಿಯಕ್ಕೆ ಬಂದಾಗ, ನೋವು ಕೊಟ್ಟಾಗ, ನಾನು ಹಂಗೆ ಮಾಡಿಬಿಡ್ತೀನಿ, ಹಿಂಗೆ ಮಾಡಿಬಿಡ್ತೀನಿ, ಹಂಗೆ ಅಂದ್ಬಿಡ್ತೀನಿ ಅಂತ ನಮಗಾಗಿರೋ ಅವಮಾನದ ಮೇಲೆ, ನೋವು ಮೇಲೆ ಫೋಕಸ್ ಮಾಡೋದಕ್ಕಿಂತ ನಮ್ಮ ಮೇಲೆ ನಾವು ಫೋಕಸ್ ಮಾಡ್ಕೊತಾ ಹೋದರೆ, ನಮಗೆ ನೋವು ಕೊಟ್ಟವರು ಆಟೋಮೆಟಿಕ್ಕಾಗಿ ನಮ್ಮ ಮನಸ್ಸಿಂದ ಮರೆಯಾಗಿಬಿಡ್ತಾರೆ. ಅಯ್ಯೋ ನಂದು ಹಾಲಿನಂಥ ಮನಸ್ಸು ಹುಳಿ ಹಿಂಡ್ಬಿಟ್ರಲ್ಲ ಅಂತ ನೊಂದ್ಕೊಳ್ಳೋದಕ್ಕಿಂತ ಸ್ವಲ್ಪ ಟೈಮ್ ಕೊಟ್ಬಿಟ್ರೆ ಆ ಹಾಲು ಮೊಸರಾಗುತ್ತೆ. ಅದರಲ್ಲಿ ನಮ್ಮ ಆತ್ಮವಿಶ್ವಾಸ ಅನ್ನೋ ಕಡ್ಗೋಲಿಟ್ಟು ನಮಗಾಗಿರೋ ನೋವನ್ನೇ, ಆ ಪವರ್ ಇರುತ್ತಲ್ಲ, ಆ ನೋವನ್ನೇ ಪವರ್ ಮಾಡ್ಕೊಂಡು ಅದನ್ನು ಸರಿಯಾಗಿ ಕರೆದುಬಿಟ್ರೆ ಬೆಣ್ಣೆ ಬಂದು ಬೆಣ್ಣೆನ ಕಾಯಿಸಿ ತುಪ್ಪ ಮಾಡಿ, ಆ ತುಪ್ಪಕ್ಕೆ ಬೆಲೆನೂ ಜಾಸ್ತಿ, ಆಯುಷ್ಯನೂ ಜಾಸ್ತಿ. ಇಂಥ ಒಂದು ಅದ್ಭುತವಾದ ಮೆಸೇಜ್ ಹೇಳಿದ ಚಿತ್ರ ಎರಡು ರೇಖೆಗಳು. ಟೈಮ್ ಇದ್ದಾಗ ಒಮ್ಮೆ ನೋಡಿ.